ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಕುಮಾರ್ ಅಸ್ಟ್ರಾಲಜಿ ಮಾತಾಡೋದು. ಬನ್ನಿ ವೀಕ್ಷಕ ಬಂಧುಗಳು, ನಾನು ಇವತ್ತು ವೃಶ್ಚಿಕ ಲಗ್ನದ ಬಗ್ಗೆ ತಿಳಿಸ್ತಾ ಇದ್ದೇನೆ. ವೃಶ್ಚಿಕ ಲಗ್ನದಲ್ಲಿ ಯಾವ ಗ್ರಹ ಶುಭ ಫಲವನ್ನ ಮತ್ತು ಯಾವ ಗ್ರಹ ಅಶುಭ ಫಲವನ್ನು ನೀಡ್ತದೆ ಅಂತ ನಿಮಗೆ ಸಂಕ್ಷಿಪ್ತವಾದ ಮಾಹಿತಿ ನೀಡ್ತಾ ಇದ್ದೀನಿ. ಹಾಗೂ ನಮ್ಮ ವಾಣಿ ಜ್ಯೋತಿಷಾಲಯವನ್ನು ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರಗಳು. ಹಾಗೂ ನಮ್ಮ ವಿಡಿಯೋನ ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ, ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಮತ್ತೊಮ್ಮೆ ನಾನು ಕೇಳ್ಕೊತಾ ಇದ್ದೀನಿ. ಬನ್ನಿ ವೀಕ್ಷಕ ಬಂಧುಗಳೇ, ಇವತ್ತು ವೃಶ್ಚಿಕ ಲಗ್ನದ ಬಗ್ಗೆ ತಿಳಿಸ್ತಾ ಇದ್ದೀನಿ. ವೃಶ್ಚಿಕ ಲಗ್ನ ಒಂದು ಕಾಲಪುರುಷ ತತ್ವದಲ್ಲಿ ಅಷ್ಟಮ ಸ್ಥಾನವನ್ನು ಸೂಚಿಸ್ತದೆ. ಈ ವೃಶ್ಚಿಕ ಲಗ್ನಕ್ಕೆ ಒಂದು ಕೀಟ, ಚೇರ್ ಅನ್ನುವಂತಹ ಕೀಟ, ಸ್ಕಾರ್ಪಿಯೋ, ಇದು ಸಿಂಬಲ್ ಆಗಿ ಬರ್ತದ ಈ ವೃಶ್ಚಿಕ ಲಗ್ನಕ್ಕೆ. ಮತ್ತು ಈ ವೃಶ್ಚಿಕ ಲಗ್ನಕ್ಕೆ ಕುಜಗ್ರಹ ಅಧಿಪತಿ ಆಗಿ ಬರ್ತಾನ. ವೃಶ್ಚಿಕ ಲಗ್ನ ವಿದೇಶ ಯೋಗಕ್ಕೆ ಅತ್ಯಂತ ಶ್ರೇಷ್ಠ ಫಲ ನೀಡ್ತದೆ. ಯಾಕಂತಂದ್ರೆ ಇದು ಜಲತತ್ವವನ್ನು ಹೊಂದಿರುವಂಥ ರಾಶಿ ಮತ್ತು ಸ್ಥಾನವನ್ನು ಹೊಂದಿರುವಂಥ ರಾಶಿ. ಈ ವೃಶ್ಚಿಕ ಲಗ್ನಕ್ಕೆ ಯಾವಾಗ ಶುಭ ಗ್ರಹ ಸಂಬಂಧ ಬರುತ್ತಲ್ಲ, ಅವ್ರಿಗೆ ಅವಶ್ಯವಾಗಿ ಒಂದು ವಿದೇಶ ಯೋಗ ಬರಬಹುದು, ಇಲ್ಲ ಅವರಿಗೆ ಗುಪ್ತ ಧನ ಬರಬಹುದು. ಗುಪ್ತ ಧನ ಅಂತಂದ್ರೆ LIC ಅಮೌಂಟ್ ಬರ್ಬೋದು, ಅಥವಾ ಅವರ ತಂದೆ ತಾಯಿ ಏನಾದರೂ ಅವ್ರ ಹೆಸರಲ್ಲಿ ಅಮೌಂಟ್ ಮಾಡಿರ್ತಾರಲ್ಲ, ಅಥವಾ ಅವರಿಗೆ ಗೊತ್ತಿಲ್ದಂಗೆ ಕೆಲವು ಪ್ರಾಪರ್ಟಿ ಪರ್ಚೇಸ್ ಮಾಡಿರ್ತಾರೆ, ಇವರಿಗೆ ತಿಳಿಸಿರೋದಿಲ್ಲ. ಆ ರೀತಿಯಾದಂಥ ಗುಪ್ತ ಹಣ ಅಥವಾ ನಿಧಿ ಅಂತಾರಲ್ಲ, ನಿಧಿನೂ ಸಿಗಬಹುದು. ಈ ವೃಶ್ಚಿಕ ಲಗ್ನದವರಿಗೆ ಶುಭ ಗ್ರಹ ಸಂಬಂಧ ಬಂತಂದ್ರೆ ಇವರಿಗೆ ನಿಧಿನೂ ಸಿಗ್ತೈತಿ. ಇದು ಮೊದಲಿನ ಕಾಲದಾಗ ನಿಧಿ ಅಂತಿತ್ತು, ಇವಾಗಿನ ಕಾಲದಾಗ ಮ್ಯೂಚುವಲ್ ಫಂಡ್ ಅಂತದಲ್ಲ, ಇವೆಲ್ಲ ಬರ್ತಾವ. ನಿಧಿ ಅಂತಂದ್ರೆ ಹುಡುಕೋ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ. ಆದ್ರೆ ಗುಪ್ತಧನ ಸಿಗುವಂಥ ಚಾನ್ಸ್ ಇರ್ತೈತೆ ಇವ್ರಿಗೆ. ಗುಪ್ತಧನ ಅಂತಂದ್ರೆ ನಮಗೆ ನಾವೆಲ್ಲೋ ಆಸ್ತಿ ಮಾಡಿರ್ತೇವೆ, ನಮ್ಗೆ ಗೊತ್ತಿರುವುದಿಲ್ಲ. ಅದು ನಮ್ಗೆ ಬಂದು ಹುಡುಕೋದಕ್ಕೆ ನಿಧಿ ಅಂತ ಹೇಳ್ತೇವೆ ಅಷ್ಟೇ. ಇವಾಗಿನ LIC ಅದಾವ, ಮ್ಯೂಚುವಲ್ ಫಂಡ್ ಅದಾವ, ಅನೇಕ ಆದಂಥ ವಿಷಯಗಳು ಅದಾವ. ಇವಾಗ ಆ ರೀತಿಯಾದಂಥ ಹಣ ಇವರಿಗೆ ಸಿಗುವಂಥ ಚಾನ್ಸ್ ತುಂಬ ಐತೆ. ಮತ್ತು ವಿದೇಶ ಯೋಗನೂ ಇರ್ತದ ಈ ವೃಶ್ಚಿಕ ಲಗ್ನದವರಿಗೆ. ಮತ್ತೆ ಈ ವೃಶ್ಚಿಕ ಲಗ್ನ ಅಷ್ಟಮ ಸ್ಥಾನವನ್ನು ಸೂಚಿಸುವಂಥ ಆಯುಷ್ಯಕಾರಕನ ಹೌದು. ಕಾಲಪುರುಷ ತತ್ವದ ಅಷ್ಟಮ ಸ್ಥಾನ ವೃಶ್ಚಿಕ ಲಗ್ನ ಆಗ್ತದ. ಲಗ್ನ 1ನೇ ಮನೆ ಆಗ್ತದ, ಅಥವಾ ಮೇಷದಿಂದ ಎನಿಸಿದಾಗ ಕಾಲಪುರುಷಗ ಅಷ್ಟಮ ಸ್ಥಾನ ಇದಾಗ್ತದ. ಇದು ಹೊಟ್ಟೆ ಭಾಗವನ್ನು ಅಥವಾ ಗುಹೆಯ ಭಾಗವನ್ನು ಸೂಚಿಸ್ತದ. ವೃಶ್ಚಿಕ ಲಗ್ನ ಈ ಲಗ್ನದಲ್ಲಿ ಕುಜಗ್ರಹ ಸ್ಥಿತನಾಗಿದ್ದಪ್ಪ ಅಂತಂದ್ರೆ ಲಗ್ನಾಧಿಪತಿ ಲಗ್ನದಲ್ಲಿರೋದು ಶುಭ ಫಲ. ಆರ ಈ ಕುರೂರ ಗ್ರಹ ಇರುವುದರಿಂದ ಅಶುಭ ಫಲವನ್ನು ನೀಡ್ತದೆ. ಕುಜಗ್ರಹ ಅಷ್ಟೊಂದು ಶುಭ ಗ್ರಹವಾಗಿರುವುದಿಲ್ಲ. ಇದೊಂದು ನೈಸರ್ಗಿಕವಾದಂಥ ಪಾಪಗ್ರಹವಾಗಿರುವುದರಿಂದ ಶುಭ ಫಲ ನೀಡುವುದಿಲ್ಲ. ಲಗ್ನಾಧಿಪತಿ ಲಗ್ನದಿದ್ದಾಗ ಜೀವಕಾರಕವನ್ನು ಬಿಟ್ಟು ಬೇರೆ ಎಲ್ಲ ಕಾರಕಕ್ಕೆ ಶುಭ ಫಲ ನೀಡ್ತದೆ. ಯಾವ ರೀತಿ ಅಂತಂದ್ರೆ ಹಣಕಾಸು ಜೀವಕಾರಕ ಅಲ್ಲ, ಆಸ್ತಿ ಜೀವಕಾರಕ ಅಲ್ಲ, ವಿದೇಶಿ ಯೋಗ ಜೀವಕಾರಕ ಅಲ್ಲ. ಈ ರೀತಿಯಾದಂತಹ ಕಾರಕವನ್ನು ಇದು ನೀಡ್ತದ. ಆದ ಕಾರಣ ಜೀವಕಾರಕ ಹಾನಿ ಮಾಡುವಂಥ ಚಾನ್ಸಸ್ ಈ ಕುಜಗ್ರಹ ಮಾಡ್ತಾನ. ಯಾವ ರೀತಿ ಅಂತಂದ್ರೆ ಲಗ್ನದಲ್ಲಿ ಸ್ಥಿತವಾದಾಗ ಅವಂಗೆ ಹೊಟ್ಟೆ ಭಾಗದಲ್ಲಿ ಏನಾದರೂ ಸಮಸ್ಯೆ ಕಾಣಿಸಬಹುದು, ಅಥವಾ ಗುಹ್ಯ ಭಾಗದ ಸಮಸ್ಯೆ ಕಾಣಿಸಬಹುದು, ಅಥವಾ ಅವಂಗ ಆಕ್ಸಿಡೆಂಟ್ನಂತಹ ಪರಿಣಾಮಕಾರಿಯಂತಹ ಸಮಸ್ಯೆ ಬರಬಹುದು, ಅಥವಾ ಅವನಿಗೆ ವೈವಾಹಿಕ ಜೀವನಕ್ಕೆ ಕೆಟ್ಟದಂಥ ಯೋಗ ನೀಡಬಹುದು. ಅಷ್ಟಮ ಸ್ಥಾನಕ್ಕೂ ದೃಷ್ಟಿ ಬರ್ತಾನೆ ಅಲ್ಲಿ. ಲಗ್ನದಲ್ಲಿ ಕುಜಗ್ರಹ ಇದ್ದಪ್ಪ ಅಂದ್ರೆ ಇಲ್ಲಿಂದ ಸಪ್ತಮ ದೃಷ್ಟಿ ವೃಷಭ ರಾಶಿಗೆ, ಅಷ್ಟಮ ದೃಷ್ಟಿ ಮಿಥುನ ರಾಶಿ ಬೀಳೋದ್ರಿಂದ ಕೆಟ್ಟ ಯೋಗನ ಇಲ್ಲಿ ನೀಡ್ತಾನೆ. ಅದರಿಂದ ಇಲ್ಲಿ ಡೈವರ್ಸ್ ಆಗ್ಬೋದು, ಗಂಡ ಹೆಂಡತಿನ ಅನ್ಯೋನ್ಯತೆ ಇರ್ಬೋದು, ಮಲ್ಟಿಪಲ್ ಅಫೇರ್ಸ್ ಇರ್ಬೋದು. ಈ ರೀತಿಯಾದ ಅನೇಕವಾದಂತಹ ಕೆಟ್ಟ ಯೋಗಗಳನ್ನು ಈ ಕುಜಗ್ರಹ ಇಲ್ಲಿ ನೀಡುವುದರಿಂದ ಕುಜಗ್ರಹ ಇಲ್ಲಿ ಇರೋದಷ್ಟು ಒಳ್ಳೆಯದಲ್ಲ. ಇವನು ಅಕಸ್ಮಾತ್ ಏನಾದರೂ ಒಂದು 6ನೇ ಮನೆ ಐತಲ್ಲ, ಅಲ್ಲಿ ಇರ್ಬೋದು. ಮೇಷದಲ್ಲಿ ವೃಶ್ಚಿಕ ಲಗ್ನಕ್ಕೆ ಮೇಷರಾಶಿ ಒಳಗೆ 6ನೇ ಮನೆ, ಅಲ್ಲಿ 6ನೇ ಅಧಿಪತಿ ಆಗ್ತಾನೆ, ಅಲ್ಲಿ ಬೇಕಾದ್ರೆ ಸ್ಥಿತವಾಗಬಹುದು. ಆದರೆ ಲಗ್ನದಲ್ಲಿ ಈ ಗ್ರಹ ಸ್ಥಿತವಾಗುವುದು ಅಷ್ಟೊಂದು ಒಳ್ಳೆಯದಲ್ಲ, ಶುಭ ಫಲ ನೀಡುವುದಿಲ್ಲ. ನಿಮಗೇನಾದರೂ ಶುಭ ಗ್ರಹ ಸಂಬಂಧ ಬಂದಿತ್ತಪ್ಪ ಅಂದ್ರೆ ಒಳ್ಳೆಯದು, ಏನು ತೊಂದರೆ ಇಲ್ಲ. ಇನ್ನು ಈ ವೃಶ್ಚಿಕ ಲಗ್ನಕ್ಕೆ ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿ ಆದಂಥ ಗುರುಗ್ರಹ ಶುಭ ಫಲವನ್ನು ನೀಡ್ತಾನೆ. ಅವಶ್ಯವಾಗಿ ಶುಭ ಫಲ. ಯಾಕಂದ್ರೆ ರಾಜಯೋಗ ಕಾರಕವಾದಂಥ ಗ್ರಹವಾಗ್ತದೆ. ಮತ್ತು ದ್ವಿತೀಯ ಅಂತ ಹಣಕ್ಕೆ ಸಂಬಂಧಪಟ್ಟಿರ್ತದೆ, ಪಂಚಮ ಪ್ರೇಮಕ್ಕೆ ಸಂಬಂಧಪಟ್ಟಿರ್ತದ, ಅವನ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರ್ತದ, ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಿರ್ತದ, ಮತ್ತು ಸಪ್ತಮಕ್ಕೆ ದೃಷ್ಟಿ ಬೀರುವುದರಿಂದ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಿರ್ತದೆ. ಅದರ ಭಾಗ್ಯದಲ್ಲಿ ದೃಷ್ಟಿ ಬೀರುವ ತಂದೆಗೆ ಸಂಬಂಧಪಟ್ಟಿರ್ತದೆ, ಅವನ ಯಾತ್ರೆ ಧರ್ಮ ಕಾರ್ಯಗಳಿಗೆ ಸಂಬಂಧಪಟ್ಟ ಈ ರೀತಿಯಾದಂತಹ ದೃಷ್ಟಿಗಳು ಗುರುವಿನ ಒಳ್ಳೆಯ ದೃಷ್ಟಿ ಇರೋದ್ರಿಂದ ಗುರು ಲಗ್ನದಲ್ಲಿ ಇದ್ದಪ್ಪ ಅಂದ್ರೆ ದಿಗ್ಬಲಿ ಆಗ್ತಾನೆ. ಇವಂಗ ಶುಭ ಫಲವನ್ನು ಶ್ರೇಷ್ಠ ಫಲವನ್ನು ಅವಶ್ಯವಾಗಿ ನೀಡ್ತಾನೆ. ಅಕಸ್ಮಾತ್ ಏನಾದರೂ ಗುರು ಕುಜಗ್ರಹ ಸೇರಿ ನಿಂತಿದ್ರಪ್ಪ ಅಂತ ಇವರು ವಿದೇಶಿ ಯೋಗ ಮಾಡಬಹುದು. ಕುಜ ಮತ್ತು ಗುರುಗ್ರಹ ಏನಾದರೂ ವೃಶ್ಚಿಕ ಲಗ್ನ ಸ್ಥಿತವಾಗಿದ್ರಪ್ಪ ಅಂದರೆ ಇವರಿಗೆ ವಿದೇಶಿ ಯೋಗ ಅವಶ್ಯವಾಗಿರ್ತದವ, ಗುಪ್ತ ಹಣ ಸಿಗುವಂಥ ಚಾನ್ಸು ಜಾಸ್ತಿ ಇರ್ತದೆ. ಇನ್ನು ಈ ಲಗ್ನಕ್ಕೆ ತೃತೀಯಾಧಿಪತಿ ಮತ್ತು ಚತುರ್ಥಾಧಿಪತಿ ಆದಂಥ ಶನಿ ಗ್ರಹ ಯಾವುದೇ ಕಾರಣಕ್ಕೂ ಇರಬಾರ್ದು. ಶನಿ ಮತ್ತು ಕುಜ ವೈರಿ ಗ್ರಹಗಳಾಗಿರ್ತಾರೆ. ಅದರಲ್ಲಿ ಇವಂಗ ಆಗದೇ ಇರುವಂಥ ಗ್ರಹಗಳೆರಡು, ಒಬ್ಬರಿಗೊಬ್ಬರು ಆಗದಿರುವಂಥ ಗ್ರಹಗಳಾಗಿರೋದ್ರಿಂದ ಇಲ್ಲಿ ಈ ಗ್ರಹ ಅಷ್ಟು ಶುಭ ಫಲವನ್ನು ನೀಡುವುದಿಲ್ಲ ಶನಿ ಗ್ರಹ. ಯಾಕಂದ್ರೆ
ಸಪ್ತಮವನ್ನು ದೃಷ್ಟಿ ಮಾಡ್ತಾರೆ ಇಬ್ಬರು. ಏನು ಸಪ್ತಮ ದೃಷ್ಟಿ ಮಾಡ್ತಾನೆ, ಶನಿಯನ್ನು ಸಪ್ತಮ ದೃಷ್ಟಿ ಮಾಡ್ತಾನೆ. ಆದ ಕಾರಣ ಇಲ್ಲಿ ಇರುವುದು ಅಷ್ಟು ಒಳ್ಳೆಯದು. ಯಾಕಂದ್ರೆ ವೈವಾಹಿಕ ಜೀವನಕ್ಕೆ ಮೇನ್ ಪೆಟ್ಟು ಕೊಡುವಂಥ ಗ್ರಹಗಳು ಇವ ಆಗ್ಬಿಡ್ತಾವೆ. ಆದ ಕಾರಣ ಅವರ ವೈವಾಹಿಕ ಜೀವನ ಅಷ್ಟೊಂದು ಸರಿಯಾಗಿರುವುದಿಲ್ಲ. ಏನಿಲ್ಲ ಕುಜಗ್ರಹ ಯಾವ ರೀತಿ ಫಲ ಇರ್ತಾನೆ, ಇವ ನೆಟ್ಟಗೆ ಡೈವರ್ಸ್ ಮಾಡಿಸ್ತಾನೆ ಶನಿಗ್ರಹ. ಇಲ್ಲ ಇಬ್ಬರು ದೂರ ಮಾಡಿಬಿಡ್ತಾನೆ, ಗಂಡ ಹೆಂಡತಿನ ದೂರ ಮಾಡ್ತಾನೆ. ಕುಜಗ್ರಹ ಡೈವರ್ಸ್ ಮಾಡಿಸ್ಯಾರ, ಅದು ಶೀಘ್ರ ಫಲ. ಈ ಶನಿಗ್ರಹ ಏನು ಮಾಡ್ತಾನಪ್ಪ, ಇಬ್ಬರು ದೂರ ಇಟ್ಬಿಡ್ತಾನೆ. ಗಂಡ ಹೆಂಡರು ಇಬ್ಬರು ದೂರ ಇರ್ತಾನೆ, ಹತ್ತಿರ ಇಡುವಂಥ ಪ್ರಯತ್ನ ಮಾಡುವುದಿಲ್ಲ. ಇಬ್ಬರು ದೂರ ಇರ್ತಾರೆ, ಗಂಡ ಹೆಂಡ್ರು ಇಬ್ಬರು ದೂರ ಇದ್ದಾರೆ. ಅವನೊಂದು ಮನೆಯಾಗ ಇವರೊಂದು ಮನೆಯಾಗ. ಎಷ್ಟೇ ಪ್ರೀತಿ ಪ್ರೇಮದಿಂದ ಇದ್ದರು ಅಥವಾ ಇವರು ಪ್ರೀತಿಸಿ ಮದುವೆ ಆಗಿದ್ದರು, ಲವ್ ಮ್ಯಾರೇಜ್ ಆಗಿದ್ದರು, ಇವರು ಗಂಡ ಹೆಂಡತಿ ಅವಶ್ಯವಾಗಿ ದೂರ ಇರುವಂತಹ ಚಾನ್ಸ್ ಬರ್ತದೆ. ಇವರು ಮತ್ತೆ ಕೊಡಬೇಕಂದ್ರೆ ಶುಭಗ್ರಹ ದಶಾಭುಕ್ತಿಗಳು ಬರಬೇಕು ಅಥವಾ ಶುಭಗ್ರಹ ದೃಷ್ಟಿಗಳಿರಬೇಕು. ಈ ರೀತಿ ಇದ್ದಾಗ ಇಂತಹ ತೊಂದರೆಗಳಿಂದ ದೂರ ಆಗ್ತಾರೆ. ಇಲ್ಲಂತಂದ್ರೆ ಇವು ಕಟ್ಟಿಟ್ಟ ಬುತ್ತಿ. ಆದ ಕಾರಣ ಈ ವೃಶ್ಚಿಕ ಲಗ್ನದಲ್ಲಿ ಯಾವುದೇ ಕಾರಣಕ್ಕೂ ಶನಿಗ್ರಹ ಇರುವುದು ಅಷ್ಟು ಒಳ್ಳೆಯದಲ್ಲ, ಒಳ್ಳೆಯ ಫಲ ನೀಡುವುದಿಲ್ಲ. ಇಲ್ಲಿ ಇವನು ಸ್ಥಿತನ ಆಗಬಾರದು. ಇನ್ನು ಈ ವೃಶ್ಚಿಕ ಲಗ್ನಕ್ಕೆ ಸಪ್ತಮಾಧಿಪತಿ ಮತ್ತು ದ್ವಾದಶಾಧಿಪತಿಯಾದಂತಹ ಶುಕ್ರಗ್ರಹ ಶ್ರೇಷ್ಠ ಫಲ ಅವಶ್ಯವಾಗಿ ನೀಡ್ತಾನೆ, ಅತ್ಯಂತ ಶ್ರೇಷ್ಠ ಫಲ. ಯಾಕಂದರೆ ಇದು ಸಪ್ತಮ ವೈವಾಹಿಕ ಜೀವನ ತೋರಿಸ್ತದ, ದ್ವಾದಶ ಶಯನ ಫಲವನ್ನು ತೋರಿಸ್ತದ. ಎರಡು ಒಳ್ಳೆಯ ಫಲಗಳು ನೀಡ್ತವೆ, ಏನು ಕೆಟ್ಟ ಫಲ ನೀಡುವುದಿಲ್ಲ. ಎರಡು ಅದು ದ್ವಾದಶ ಕೆಟ್ಟ ಮನೆ ಇರಬಹುದು, ಆದರೂ ಅಲ್ಲಿ ಕೆಲವು ಜೀವಕಾರಕ ಅಂತ ಶುಭ ಫಲಗಳದಾವ. ಅಲ್ಲಿ ವಿದೇಶಿ ಯೋಗ ಐತಿ, ಅಲ್ಲಿ ಒಳ್ಳೆಯ ವೈಭೋಗ ಐತಿ. ಆ ರೀತಿಯಾಗಿರೋ ಹಣಕಾಸು ಸಮಸ್ಯೆ ಬರಬಹುದು, ಆದರೆ ಒಳ್ಳೆಯ ಫಲ ಅವಶ್ಯವಾಗಿ ನೀಡ್ತಾನೆ. ರಾಜವೈಭೋಗದಿಂದ ಇರುವಂತಹ ಜಾತಕ ಆಗ್ತದೆ. ಲಗ್ನದಲ್ಲಿ ಶುಕ್ರಗ್ರಹ ಇದ್ದಪ್ಪ ಅಂತಂದ್ರೆ ವೃಶ್ಚಿಕ ಲಗ್ನದಲ್ಲಿ ಶತ್ರು ಆದರೂ ಏನು ತೊಂದರೆ ಇಲ್ಲ, ಒಳ್ಳೆಯ ಫಲನ ಅವಶ್ಯವಾಗಿ ಶುಕ್ರಗ್ರಹ ಇಲ್ಲಿ ನೀಡ್ತಾನೆ. ಶುಕ್ರಗ್ರಹ ಈ ಮನೆಯಲ್ಲಿ ಇರಬಹುದು. ಇನ್ನು ಈ ಲಗ್ನಕ್ಕೆ ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿ ಆದಂಥ ಕುಜಗ್ರಹಣ ಇರಬಹುದು. ಅಷ್ಟಮ ಒಂದು ಕೆಟ್ಟ ಮನೆಯಾದರೂ ಲಾಭ ಅನ್ನೋದು ಬರ್ತದಲ್ಲ, ಆದ ಕಾರಣ ಇಲ್ಲಿ ಮತ್ತು ಈ ಗ್ರಹ ದಿಗ್ಬಲಿ ಆಗ್ತದೆ. ಶತ್ರು ಕ್ಷೇತ್ರವಾದರೂ ಈ ಗ್ರಹ ದಿಗ್ಬಲಿ ಆಗುವುದರಿಂದ ಬುಧ ಗ್ರಹ ಇಲ್ಲಿದ್ದಪ್ಪ ಅಂದ್ರೆ ಶ್ರೇಷ್ಠ ಫಲ ಅವಶ್ಯ ನೀಡ್ತಾನೆ. ಅವಂಗೆ ಒಳ್ಳೆಯ ಬುದ್ಧಿ ನೀಡ್ತಾನೆ. ಅವಂಗೆ ಬರುವಂತಹ ಪತ್ನಿ ಒಳ್ಳೆಯ ಬುದ್ಧಿವಂತಿಯಾಗಿರ್ತಾರೆ. ಆದ್ರೆ ಇಲ್ಲಿ ಏನಾದರೂ ಶನಿ ಮತ್ತು ಬುಧ ಗ್ರಹ ಸೇರಿ ನಿಂತಿದ್ರಪ್ಪ ಅಂದ್ರೆ ಅತ್ಯಂತ ಕೆಟ್ಟ ಫಲ ನೀಡ್ತಾರೆ. ಅದೊಂದು ತುಂಬ ನಾವು ವಿಚಾರ ಮಾಡಬೇಕಂತ ವಿಷಯ. ಶನಿ ಮತ್ತು ಬುಧ ಗ್ರಹ ಏನಾದರೂ ಈ ವೃಶ್ಚಿಕ ಲಗ್ನದಲ್ಲಿ ಸೇರಿ ನಿಂತಿದ್ರು ಅಥವಾ ಸ್ಥಿತವಾಗಿದ್ರಪ್ಪ ಅಂದ್ರೆ ಅತ್ಯಂತ ಕೆಟ್ಟ ಫಲ, ಕೆಟ್ಟ ಯೋಗವನ್ನು ಅವಶ್ಯವಾಗಿ ನೀಡ್ತಾನೆ. ಅವನು ಒಬ್ಬನೇ ಒಂಟೆ ಬುಧ ಇರ್ಬೋದು, ಇಲ್ಲ ಗುರುವಿನ ಸಂಬಂಧ ಇರ್ಬೋದು, ಇಲ್ಲ ಶುಕ್ರನ ಸಂಬಂಧ ಇರ್ಬೋದು. ಈ ರೀತಿಯಾದ ಸಂಬಂಧವನ್ನು ಬುಧಗ್ರಹ ಹೊಂದಿದಪ್ಪ ಅಂದ್ರೆ ಎಲ್ಲ ಗುಪ್ತ ಹಣ ಬರಬಹುದು, ವಿದೇಶಿ ಯೋಗ ಬರಬಹುದು, ಮ್ಯೂಚುವಲ್ ಫಂಡ್ ಬರಬಹುದು, ಮತ್ತು ಅತ್ಯಂತ ಬುದ್ಧಿವಂತನಾಗಿರ್ತಾನೆ. ಇಲ್ಲಿ ಕಲೆಯ ಸಾಹಿತ್ಯಕ್ಕೆ ಅಷ್ಟೊಂದು ಇದೆಲ್ಲ ಪ್ರಾಮುಖ್ಯತೆ ಇಲ್ಲ. ಬುಧಗ್ರಹ ಇರೋದ್ರಿಂದ ಅವರಂಥ ಕಲಾವಂತರು ಅಥವಾ ಅಲ್ಲಿ ಕಲೆಯಲ್ಲಿ ಸಾಹಿತ್ಯದಲ್ಲಿ ಮುಂದುವರಿಯುವುದಿಲ್ಲ. ಆದರೆ ಬುದ್ಧಿವಂತರಾಗಿರ್ತಾರೆ. ವ್ಯಾಪಾರ ಅಂದರೆ ಒಳ್ಳೆಯ ಲಾಭವನ್ನು ಪಡ್ಕೋತಾರೆ ಅವಶ್ಯವಾಗಿ. ವ್ಯಾಪಾರ ಅನ್ನೋದು ಯಾಕಂದ್ರೆ ಸಪ್ತಮದಲ್ಲಿ ವೃಷಭ ರಾಶಿ ಆಗ್ತದೆ. ಇಲ್ಲಿ ಬುಧ ಸಪ್ತಮನ ನೋಡೋದ್ರಿಂದ ವ್ಯಾಪಾರದಲ್ಲಿ ಒಳ್ಳೆಯ ಫಲ ನೀಡ್ತಾರೆ. ಆರ ಬುದ್ಧಿವಂತರಾಗ್ತಾರೆ. ಕಲೆಯ ಸಾಹಿತ್ಯ, ಸಂಗೀತ ಅಥವಾ ಸಿನಿಮಾ, ನಾಟಕ ರಂಗಕ್ಕೆ ಇಲ್ಲಿ ಬೆಲೆ ಇಲ್ಲ. ನಾನು ಕಳೆದ ಸಂಚಿಕೆ ಹೇಳೋ ಮನೆಗಳಿಗೂ ಇದಕ್ಕೂ ತುಂಬ ವ್ಯತ್ಯಾಸ ಐತಿ. ಇಲ್ಲಿ ಅಂಥ ಯಾವುದೇ ರೀತಿ ಅಂತ ಯೋಗ ಬರುವುದಿಲ್ಲ. ಆರ ವ್ಯಾಪಾರದಲ್ಲಿ ಅಥವಾ ಏನಾದರೂ ಒಂದು ಬಿಸ್ನೆಸ್ ಮಾಡೋದ್ರಲ್ಲಿ ಒಳ್ಳೆಯ ಫಲ ನೀಡ್ತಾನೆ. ಬುಧ ಮಾತ್ರ ಇರಬೇಕು, ಒಂಟಿ ಬುಧ ಇರಬಹುದು, ಇಲ್ಲ ಗುರು ಸಂಬಂಧ ಇರಬಹುದು, ಇಲ್ಲ ಶುಕ್ರನ ಸಂಬಂಧ ಇರಬಹುದು. ಕುಜ ಮತ್ತು ಶನಿ ಸಂಬಂಧ ಇರಬಾರ್ದು, ಈ ಎರಡು ಗ್ರಹ ಸಂಬಂಧ ಇರಬಾರ್ದು. ಈ ಎರಡು ಬಿಟ್ಟು ಉಳಿದ ಗ್ರಹ ಸಂಬಂಧ ಇತ್ತಪ್ಪ ಅಂತ ನಾವು ಅವಶ್ಯವಾಗಿ ಒಳ್ಳೆಯ ಫಲವನ್ನು ಬುಧ ಗ್ರಹ ನೀಡ್ತಾನೆ. ಇಲ್ಲಿ ವೃಶ್ಚಿಕ ಲಗ್ನಕ್ಕೆ ಭಾಗ್ಯಾಧಿಪತಿಯಾದಂಥ ಚಂದ್ರ ಇದ್ದಪ್ಪ ಅಂದ್ರೆ ಶ್ರೇಷ್ಠ ಫಲ ಅವಶ್ಯವಾಗಿ ನೀಡ್ತಾನೆ. ಅವನು ಶುಕ್ಲ ಪಕ್ಷದ ಚಂದ್ರನಾಗಿರ್ಬೇಕು, ಮತ್ತು ಅದು ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ಚಂದ್ರ ನೀಚನಾಗ್ತಾನೆ, ಅದು ನಾವು ತಿಳ್ಕೊಬೇಕು. ಅದು ಮುಖ್ಯವಾದಂಥ ವಿಷಯ. ಚಂದ್ರ ನೀಚನಾದಪ್ಪ ಅಂದ್ರೆ ತಾಯಿ ಕಾರಕವನ್ನು ಹಾಳಾಗ್ತಾವ, ತಾಯಿಗೆ ತುಂಬ ತೊಂದರೆ ಆಗ್ತದೆ. ಯಾಕಂದು ಕಾಲಪುರುಷ ಅಷ್ಟಮಸ್ಥಾನ ಒಂದನೇದು, ಇವನು ನೀಚನಾಗ್ತಾನೆ ಎರಡನೇದ್ದು. ಅದರಲ್ಲಿ ಏನಾದರೂ ಕೃಷ್ಣ ಪಕ್ಷದ ಚಂದ್ರ ಇದ್ದಪ್ಪ ಅಂತಂದ್ರೆ ಅವನ ಲೈಫು ಸ್ಪೈಲ್ ಆಗ್ತದ. ಅವನಲ್ಲಿ ಅತ್ಯಂತ ಶುಭ ಯೋಗಗಳು ಬರಲ್ಲ. ಅವನು ಭಾಗ್ಯಾಧಿಪತಿ ಆದ್ರೂ ಅವನ ಶುಭವಾಗಿಲ್ಲ ಅಂದ್ರಪ್ಪ ಅಂದ್ರೆ ಭಾಗ್ಯಸ್ಥಾನ ಫಲ ನೀಡಬೇಕಂದ್ರೆ ಅವನು ಪ್ರಬಲನಾಗಿರಬೇಕು. ಅವನು ಪ್ರಬಲನಾಗಿಲ್ಲಪ್ಪ ಅಂದ್ರೆ ಭಾಗ್ಯಸ್ಥಾನ ಫಲನ ಸಿಗುವುದಿಲ್ಲ. ಭಾಗ್ಯಸ್ಥಾನ ಫಲನ ಹೋಗಿಬಿಡುತ್ತೆ ಅವಂಗೆ. ಭಾಗ್ಯವು ಹಾಳಾಗ್ತದೆ. ತಂದೆಗೆ ತುಂಬ ಕಷ್ಟ ನಷ್ಟಗಳು, ದುಃಖ, ಈ ರೀತಿಯಾದಂತಹ ಸಮಸ್ಯೆ ಒಳಗೆ ತಂದೆ ಸಿಕ್ಕಾಕೋತಾನ. ತಾಯಿ ಕಾರಕ ಹಾಳಾಗೋದ್ರಿಂದ ತಾಯಿಗೆ ಅನಾರೋಗ್ಯ ಬರ್ತದೆ. ಇವ್ರು ಹುಟ್ಟಿದಂಥ ಈ ರೀತಿಯಾದ ಸಮಸ್ಯೆಗಳು ಚಂದ್ರ ನೀಡ್ತಾನೆ. ಆದ ಕಾರಣಕ್ಕೆ ಈ ಲಗ್ನದೊಳಗೆ ಚಂದ್ರ ಸ್ಥಿತನಾಗಬೇಕು. ಆದರೆ ಅವನು ಶುಭನಾಗಿರಬೇಕು, ಶುಭಗ್ರಹ ಸಂಬಂಧ ಬಂದಿರಬೇಕು, ಇಲ್ಲ ಹುಣ್ಣಿಮೆ ಚಂದ್ರನಾಗಿರಬೇಕು. ಈ ರೀತಿಯಾದಂತಹ ಕಂಡೀಷನ್ ಇದ್ದಾಗ ಮಾತ್ರ ಇಲ್ಲಿ ಚಂದ್ರ ಸ್ಥಿತನಾಗಬಹುದು. ಇಲ್ಲಿ ಚಂದ್ರ ಈ ಕಂಡೀಷನ್ ಸ್ಥಿತನಾದಪ್ಪ ಅಂದ್ರೆ ಒಳ್ಳೆಯ ಫಲವನ್ನು ಅವಶ್ಯವಾಗಿ ನೀಡ್ತಾನೆ. ಇನ್ನು ಈ ಲಗ್ನಕ್ಕೆ ರವಿಗ್ರಹ ದಶಮಾಧಿಪತಿ ಲಗ್ನದಲ್ಲಿ ಇರಬಹುದು. ಇವನು ರಾಜಯುವಕಾರಕವಾದಂಥ ಗ್ರಹವಾಗ್ತಾನೆ. ಇಲ್ಲಿ ಒಂದೇ ಮನೆ ಆಗ್ತದೆ ಮತ್ತು ಅವನು ನೀಚ ಸ್ಥಾನವನ್ನು ದಾಟಿ ಬಂದಿರ್ತಾನಲ್ಲ, ಆದ್ದರಿಂದ ಇಲ್ಲಿ ಒಳ್ಳೆಯ ಫಲವನ್ನು ನೀಡ್ತಾನೆ ಅವಶ್ಯವಾಗಿ. ಆದರೆ ಶುಭವಾಗಿರ್ಬೇಕಷ್ಟ. ಇವಂಗೆ ಶನಿ ಸಂಬಂಧ ಬರಬಾರ್ದು, ಕುಜನ ಸಂಬಂಧ ಬರಬಹುದು. ಕುಜ ಮತ್ತು
ರವಿ ಗ್ರಹ ಇರ್ಬೋದು. ಇಲ್ಲಿ ಕುಜ ರವಿ ಇದ್ದಾಗ ಅಹಂ ಬರ್ತದ, ಕೋಪ ಬರ್ತದ, ಸಿಟ್ಟು ಇವೆಲ್ಲ ಬರ್ತಾವೆ. ಇದರಿಂದ ಏನು ಅಷ್ಟೊಂದು ಕೆಟ್ಟದ್ದಾಗೋದಿಲ್ಲ. ಆದರೆ ಶನಿ ಗ್ರಹ ಏನಾದ್ರು ಸೇರಿದಪ್ಪ ಅಂತಂದು ತಂದೆ ಕಾರಕ ಹಾಳಾಗ್ತಾವ. ತಂದೆ ಕಾರಕ ಹಾಳಾಗೋದ್ರಿಂದ ರವಿ ತುಂಬ ಸಮಸ್ಯೆಗೆ ಹಾಕೋತಾನೆ. ಯಾಕಂದ್ರೆ ರವಿ ಗ್ರಹ ಅನ್ನೋದು ಒಂದು ಆತ್ಮಕಾರಕವಾದ ಗ್ರಹ ಅಲ್ಲ. ಅವನ ಆತ್ಮನ ಹೋಯ್ತಪ್ಪ ಅಂತಂದ್ರೆ ಅವನ ದೇಹ ಇಟ್ಕೊಂಡು ಏನು ಮಾಡೋದು? ಆತ್ಮ ಮುಖ್ಯ, ಆತ್ಮ ಶುದ್ಧವಾಗಿರ್ಬೇಕಲ್ಲ. ಹಂಗೆ ರವಿ ಗ್ರಹ ಶುಭವಾಗಿತ್ತಪ್ಪ, ಆತ್ಮ ಶುದ್ಧವಾಗಿರ್ತದೆ. ಆತ್ಮ ಶುದ್ಧವಾಗಿತ್ತಂತಂದ್ರೆ ಅವನು ಚೈತನ್ಯನಾಗಿರ್ತಾನೆ. ತಾನು ತಗೊಳ್ಳುವಂಥ ನಿರ್ಧಾರ ಡಿಸಿಷನ್ ಒಳಗೆ ಅವಶ್ಯವಾಗಿ ಸದೃಢವಾದಂತಹ ನಿರ್ಧಾರ ತೋತಾನೆ. ಆದ ಕಾರಣ ಇಲ್ಲಿ ರವಿ ಗ್ರಹ ಇರ್ಬೋದು. ಅಶುಭ ಗ್ರಹ ಸಂಬಂಧ ಬರಬಾರ್ದು. ಬುಧನ ಸಂಬಂಧ ಬರಲಿ, ಶುಕ್ರನ ಸಂಬಂಧ ಬರಲಿ, ಗುರುಗ್ರಹ ಸಂಬಂಧ ಬರಲಿ, ಈ ರೀತಿಯಾದ ಗ್ರಹ ಸಂಬಂಧ ಬಂದ್ರೆ ಒಳ್ಳೇದಾಗ್ತದ. ಇನ್ನು ಈ ಲಗ್ನಕ್ಕೆ ರಾಹು ಕೇತುಗಳು, ರಾಹು ಶುಭ ಫಲ ನೀಡ್ತಾನೆ. ಯಾಕಂದ್ರೆ ಇದೊಂದು ಅತಿಯಾದ ಭೋಗವನ್ನು ಅನುಭವಿಸುವಂತಹ ಗ್ರಹ. ಇದು ರಾಶಿ ಅಷ್ಟಮ ಸ್ಥಾನ. ಅಷ್ಟಮದಲ್ಲಿ ರಾಹು ಇರಬಹುದು. ಕೆಟ್ಟವರು ಕೆಟ್ಟ ಮನೆಯಲ್ಲಿ ಇರಬಹುದು. ಇರೋದ್ರಿಂದ ಒಳ್ಳೆಯ ಫಲ ನೀಡ್ತಾರೆ. ಕೆಟ್ಟ ಫಲ ಅಂತ ನೀಡುವುದಿಲ್ಲ, ಒಳ್ಳೆಯ ಫಲ ನೀಡ್ತಾರೆ ಇವಾಗ. ಆದ್ರೆ ಯಾವುದೇ ಕಾರಣಕ್ಕೂ ಲಗ್ನಾಧಿಪತಿ ಸಂಬಂಧ ಬರಬಾರ್ದು. ಇವಾಗ ಕುಜಗ್ರಹ ಸಂಬಂಧ ಬರಬಾರ್ದು ಮತ್ತು ಶನಿ ಗ್ರಹ ಸಂಬಂಧ ಬರಬಾರ್ದು. ಇಬ್ಬರು ಎರಡೂ ಗ್ರಹಗಳ ಸಂಬಂಧ ಬರಬಾರ್ದು. ಶನಿ ಕುಜಗ್ರಹ ಸಂಬಂಧ ಬರಬಾರ್ದು. ಶುಭ ಗ್ರಹ ಸಂಬಂಧ ಬಂತಪ್ಪ ಅಂದ್ರೆ ಒಳ್ಳೆಯ ಫಲವನ್ನು ರಾಹು ಗ್ರಹ, ಯಾಕಂದರೆ ಇದು ವಿದೇಶಿ ಯೋಗಕ್ಕೆ ಒಳ್ಳೆಯ ಫಲವನ್ನು ಅವಶ್ಯವಾಗಿ ರಾಹು, ಯಾಕೆ ವಿದೇಶಿಯನ ನಾವು ರಾಹುನ ಹೇಳ್ತೇವಲ್ಲ, ಆದ ಕಾರಣ ವಿದೇಶಿ ಯೋಗವನ್ನು ಅವಶ್ಯ ರಾಹು ನೀಡ್ತಾನೆ. ಇಲ್ಲಿ ಈ ವಿದೇಶಿ ಯೋಗ ನೀಡುವುದರಿಂದ ರಾಹು ಇಲ್ಲಿ ಇರಬಹುದು, ಸ್ಥಿತನಾಗಬಹುದು. ಒಳ್ಳೆಯ ಫಲವನ್ನು ಅವಶ್ಯವಾಗಿ ನೀಡೇತಿರ್ತಾನೆ ರಾಹು ಗ್ರಹ ಈ ಸ್ಥಾನದ ಸ್ಥಿತನಾದಾಗ. ಇದನ್ನ ಕೇತು ಗ್ರಹಣ ಇರಬಹುದು. ಈ ವೃಶ್ಚಿಕ ಲಗ್ನದೊಳಗೆ ಕೇತು ಗ್ರಹಣ ಇರಬಹುದು. ಕೇತು ಗ್ರಹಣ ಶುಭ ಫಲ ನೀಡ್ತಾನೆ. ಯಾಕಂದರೆ ಇದು ಕಾಲಪುರುಷ ಅಷ್ಟಮ ಸ್ಥಾನ ಒಂದಾಗ್ತದ ಮತ್ತು ಇದು ಚಲತತ್ವವನ್ನು ಹೊಂದಿರುವಂಥ ರಾಶಿ ಆಗ್ತದೆ. ಕೇತು ಗ್ರಹ ಒಂದು ರಿಸರ್ಚ್ ಮಾಡುವಂಥ ಹುಡುಕಾಟದ ಗ್ರಹವಾಗಿರ್ತದೆ. ಆಧ್ಯಾತ್ಮಿಕದ ಮನೆ ಆಗ್ತದೆ. ಇದು ಆಧ್ಯಾತ್ಮಿಕ ಮನೆಯೂ ಆಗ್ತದೆ. ಅಷ್ಟಮ ಅಂತಂದ್ರೆ ಗೊತ್ತಿಲ್ಲದಂಥ ವಿಷಯನ ಹುಡುಕೋದು ಅಷ್ಟಮ ಸ್ಥಾನವಾಗಿರ್ತದೆ. ಕೇತು ಗ್ರಹ ಗೊತ್ತಿಲ್ಲದಿರುವಂಥ ವಿಷಯ ಹುಡುಕೋ ಪ್ರಯತ್ನ ಮಾಡ್ತಾರೆ. ಆಧ್ಯಾತ್ಮಿಕ ಅಂತಂದ್ರೆ ಅದೊಂದು ಗುಪ್ತವಾದಂಥ ವಿದ್ಯೆ. ಅಂಥ ಗುಪ್ತವಾದಂಥ ವಿದ್ಯೆ ರಿಸರ್ಚ್ ಮಾಡುವಂಥ ಕೆಲಸ ಕೇತು ಗ್ರಹ ಮಾಡುವುದರಿಂದ ಈ ಲಗ್ನದಲ್ಲಿ ಕೇತು ಗ್ರಹ ಸ್ಥಿತವಾದಪ್ಪ ಅಂದ್ರೆ ಅವರೊಬ್ಬರು ಆಧ್ಯಾತ್ಮಿಕ ಗುರುಗಳಾಗ್ತಾರೆ. ಈ ಓಶೋ ರಚಿಸಿದಾರಲ್ಲ ಆ ರೀತಿಯಾದಂತಹ ದೊಡ್ಡ ಗುರುಗಳು ಅವಶ್ಯವಾಗಿ ಆಗೇ ತೀರ್ತಾರೆ. ಈ ಲಗ್ನದಲ್ಲಿ ಕೇತು ಗ್ರಹ ಸ್ಥಿತವಾಗಿತ್ತಂದ್ರೆ ಕೇತು ಗ್ರಹ ಅಲ್ಲಿ ರಾಹು ಶುಭ ಫಲ ನೀಡ್ತಾರೆ. ಒಳ್ಳೆಯ ಫಲಗಳನ್ನ ಎಲ್ಲ ಗ್ರಹ ನೀಡ್ತಾರೆ. ಆದರೆ ಶನಿ ಅಥವಾ ಕುಜ ಇವರು ಕಾಂಬಿನೇಷನ್ ಬರಬಾರ್ದು ಅಷ್ಟೇ, ಮತ್ತೇನಿಲ್ಲ. ಇನ್ನು ಈ ವೃಶ್ಚಿಕ ಲಗ್ನದ ಬಗ್ಗೆ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ, ಇದ್ರ ಬಗ್ಗೆ ಏನಾದರೂ ಅನುಮಾನಗಳಿದ್ರೆ ನೀವು ನನಗೆ ಕಮೆಂಟ್ ಮಾಡಬಹುದು. ಹಾಗೂ ನಿಮ್ಮ ಜಾತಕ ವಿಶ್ಲೇಷಣೆ ಇದ್ದರೆ ಅದರ ಬಗ್ಗೆ ನನಗೆ ಕಮೆಂಟ್ ಮಾಡಬಹುದು. ನಮ್ಮ ಜಾತಕ ವಿಶ್ಲೇಷಣೆ ಮಾಡಿ ಕೊಡ್ತೇವೆ. ನನ್ನ ನಂಬರ್ 86183905. ಈ ನಂಬರ್ ನೀವು ಕಾಲ್ ಮಾಡಬಹುದು ಅಥವಾ ಯೂಟ್ಯೂಬಲ್ಲಿ ನನಗೆ ಕಮೆಂಟ್ ಮಾಡಿದ್ರು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ನೀಡುವ ಪ್ರಯತ್ನ ಮಾಡ್ತೀನಿ. ಹಾಗೂ ಎಲ್ಲರಿಗೂ ಧನ್ಯವಾದ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಕೇಳ್ಕೊಂಡು. ಹಾಗೆ ಎಲ್ಲರಿಗೂ ಧನ್ಯವಾದ ಮತ್ತು ನಮಸ್ಕಾರಗಳು.